Hello everyone, ನಮಸ್ಕಾರ ಎಲ್ರಿಗೂ. ಟುಡೇ ವಿ ಆರ್ ಗೋಯಿಂಗ್ ಟು ಕೈವಾರ ಬೆಟ್ಟ. ಮತ್ತೊಂದು ಹೆಸರು ಭೀಮ ಬಕಾಸುರನ ಬೆಟ್ಟ. ಆಲ್ರೆಡಿ ಇವಾಗ 4:45 ಆಗಿದೆ. ಇಲ್ಲಿಂದ ಒಂದು 76 ಕಿಲೋಮೀಟರ್ಸ್ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇರುವ ಕೈ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಇಲ್ಲೇ ಆಲ್ಮೋಸ್ಟ್ ಬಂದಿದ್ದೀವಿ ಅನಿಸುತ್ತೆ. ಎಷ್ಟೊಂದು ಗಾಡಿ ಆಲ್ರೆಡಿ ಬಂದೈತೆ. ನಾನೇ ಲೇಟ್, ವೆರಿ ಮಚ್ ಲೇಟ್. ಓಕೆ ಗೈಸ್, 6:30 ಆಗಿದೆ. ಇವಾಗ ಟಿಕೆಟ್ ಎಂಟ್ರಿ ಮಾಡಿಕೊಂಡು ಸ್ವಲ್ಪ ಇನ್ಸ್ಟ್ರಕ್ಷನ್ ತೊಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಸೈನ್ಸ್ ಬೋರ್ಡ್ ಎಲ್ಲ ಹೇಳಿದ್ರು. ಇಲ್ಲಿ ಎಂಟ್ರೆನ್ಸ್ ಇಂದ ಒಂದು 300 ಮೀಟರ್ಸ್ ಹೋದ್ರೆ ಒಂದು ಬೋರ್ಡ್ ಕಾಣುತ್ತೆ. ಅಲ್ಲಿ ಸ್ವಲ್ಪ ಕೇಜ್ಗಳಿದೆ, ರ್ಯಾಬಿಟ್ ಕೇಜ್ ಅಂಡ್ ಅದ್ರ ಪಕ್ಕದಲ್ಲಿ ರೆಸ್ಟ್ ರೂಮ್ ಇದೆ. ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಹೋಗಿ ನೋಡೋಣ. ಈ ಬೆಟ್ಟ ಕೈವಾರ ತಾತ ಬೆಟ್ಟ ಆರ್ ಭೀಮ ಬಕಾಸುರ ಬೆಟ್ಟ. ತುಂಬಾ ರಿಲಿಜಿಯಸ್ ಸ್ಟೋರೀಸ್ ಇದೆ. ಪಾಂಡವರು ಇಲ್ಲಿ ಬಂದು ಇದ್ದಿದ್ರು. ಭೀಮ ಬಂದ್ಬಿಟ್ಟು ಬಕಾಸುರನ ಸೋಲ್ಸಿರೋ ಬೆಟ್ಟ ಇದು. ಹಿಂಗೆಲ್ಲ ಕತೆ ಇದೆ. ಬೆಟ್ಟ ಹತ್ತದ ನನಗೆ ಏನ್ ಗೊತ್ತು ಅದು ಹೇಳ್ತೀನಿ, ನೋಡೋಣ. ಟಿಕೆಟ್ಸ್ ಇಲ್ಲ ಅಂದ್ರೆ 100% ಒಳಗಡೆ ಬಿಡಲ್ಲ, ಏನೇ ಸರ್ಕಸ್ ಮಾಡಿದ್ರು. ಸೊ ಅರಣ್ಯ ವಿಹಾರ ಅಂತ ವೆಬ್ಸೈಟ್ ಇದೆ, ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಲ್ಲಿಂದ 2 days ಮುಂಚೆ ಬುಕ್ ಮಾಡ್ಕೊಂಡು ಬನ್ನಿ. ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್, ಏನು ಇರಲ್ಲ. ನನಗೇನು ಅಷ್ಟು ಇನ್ಫಾರ್ಮೇಟಿವ್ ಆಗಿ ವಿಡಿಯೋ ಮಾಡಕ್ ಬರಲ್ಲ, ಆದಷ್ಟು ಟ್ರೈ ಮಾಡ್ತೀನಿ. ಬಿಕಾಸ್ ನನಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ನಾನು ಅಲ್ಲಿ ಇಲ್ಲಿ ವಿಡಿಯೋಸ್ ಅಲ್ಲಿ ನೋಡಿ ಒಂದ್ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಷ್ಟೇ. ಬಟ್ ನಮ್ ಫೋಕಸ್ ಏನಂದ್ರೆ ಬೆಟ್ಟ ಆದಷ್ಟು ಎಷ್ಟು ಬೇಗ ಹತ್ತಕ್ಕಾಗತ್ತೋ ಹತ್ತಿ ವ್ಯೂ ಪಾಯಿಂಟ್ ತೋರ್ಸೋಣ ಅಂತ ಸ್ಟಾರ್ಟ್ ಮಾಡಿದ್ದು. 6:30, 6:10ಗೆ ರೀಚ್ ಆದ್ರೆ ಅಲ್ಲಿ ಟಿಕೆಟ್ ಎಂಟ್ರಿ ಮಾಡಿಸ್ಕೊಂಡ್ ಬರಕ್ಕೆ ಲೇಟ್ ಆಯ್ತು. ಇಲ್ಲಿ ಜನ ಇದ್ರು, ಇವತ್ತು ಸಂಡೇ ಅಂತ. ಕೋತಿ ನಾನು ಹೆಲ್ಮೆಟ್ ನೋಡ್ಕೊಂಡು ಓಡ್ತಾ ಇದೆ. ರಾಬಿಟ್ ಕೇಜ್ ಇದೆ. ಬನ್ನಿ ಹಾಯ್, ಬನ್ನಿ ಹಾಯ್. ಸೊ ಗಂಗೋತ್ರಿ ಫಸ್ಟ್ ಸ್ಟೆಪ್ ಇಂಟು ಟ್ರೆಕ್ಕಿಂಗ್ ಸ್ಟಾರ್ಟ್. ಇದು ಸ್ವಲ್ಪ ಹಾರ್ಡ್ ಟ್ರೆಕ್ಕಿಂಗ್ ಅಂತಾರೆ, ಬಟ್ ನಾವು ಬೇಗ ಮುಗಿಸ್ತೀವಿ ಅಂತ ಅನ್ಕೊಂತಿದ್ದೀನಿ. ನೋಡೋಣ. ಮುಂದೆ ಆಲ್ರೆಡಿ ಸ್ವಲ್ಪ ಜನ ಹೋಗ್ತಾ ಇದ್ದಾರೆ.
ಎಲ್ಲ ಬೆಟ್ಟಕ್ಕೆ ಸೋಲೋ ಸೋಲೋ ಹೋದಂಗಿಲ್ಲ, ಇಲ್ಲಿ ಕ್ರೌಡ್ ಇದೆ ಆ್ಯಕ್ಚುಲಿ. ಬಟ್ ಜಾಸ್ತಿ ಜನ ಕಪಲ್ಸ್, ಫ್ಯಾಮಿಲಿ, ಫ್ರೆಂಡ್ ಜೊತೆನೇ ಬಂದಿದ್ದಾರೆ. ನಾನು ಒಬ್ಬನೇ ಸೋಲೋ. ಆಕ್ಚುಲಿ ಕೆಳಗಡೆ ಇನ್ಸ್ಟ್ರಕ್ಷನ್ ಕೊಡೋ ಜಾಗದಲ್ಲಿ ಅವರು ನಿಮಗೆ ಫೋನ್ ನಂಬರ್ಸ್ ಕೊಡ್ತಾರೆ, ಏನಾದರೂ ಎಮರ್ಜೆನ್ಸಿ ಇದ್ರೆ ಕಾಂಟ್ಯಾಕ್ಟ್ ಮಾಡಕ್ಕೆ. ಒಂದು ಸ್ವಲ್ಪ ರೆಸ್ಟ್ ತಗೊಂಡೆ ಮತ್ತೆ ಸ್ಟಾರ್ಟ್. ಫುಲ್ಲು ಇನ್ಕ್ಲೈನು, ಹೆಜ್ಜೆ ಇಡ್ತಾನೆ ಇರಬೇಕು. ಸ್ಲಿಪ್ಪರಿ ರಾಕ್ಸ್ ಬೇರೆ, ಕಾಲು ಹಾರ್ಡಾಗಿ ಇಡಬೇಕು. ಮಳೆ ಗಿಡ ಬಂದಿದ್ರೆ ಕಷ್ಟ ಆಗಿರೋದು. ಸೊ ಇಷ್ಟು ಎಫರ್ಟ್ಸ್ ವೇಸ್ಟ್ ಆಗಲ್ಲ ಅನ್ಕೊಂತೀನಿ. ಮೇಲೆ ಹೋಗ್ಬಿಟ್ಟು ನೋಡೋಣ. ಓಕೆ, ಬೆಟ್ಟ ಬಗ್ಗೆ ಹೇಳೋಣ. ಇದು ಭೀಮಾ ಬಕಾಸುರ ಅಂತ ಹೆಸರು ಹೆಂಗ್ ಬಂತು ಅಂದ್ರೆ, ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೀನಿ. ಬಕಾಸುರ ಅನ್ನೋನು ಈ ಬೆಟ್ಟ ಅಲ್ಲಿ ಇದ್ಕೊಂಡು ಅಕ್ಕಪಕ್ಕ ಊರಿನ ಜನರಿಗೆ ತೊಂದರೆ ಕೊಡ್ತಿದ್ದ. ಅವನಿಗೆ ಊಟ ತರೋದು, ಅವ್ರಿಗೆ ಹಿಂಸೆ ಕೊಡೋದು, ಅವ್ರನ್ನ ಕೊಲೆ ಮಾಡೋದು, ಆ ಥರ. ಪಾಂಡವರು ಇಲ್ಲಿ ವನವಾಸಕ್ಕೆ ಬಂದಾಗ ಭೀಮ ಇದನ್ನೆಲ್ಲ ಸುದ್ದಿನೆಲ್ಲ ಕೇಳಿ ಬಕಾಸುರನ ಹತ್ರ ಜಗಳ ಮಾಡ್ಕೊಂಡು ಅವನ ಸಾಯಿಸ್ತಾನೆ. ಅದಕ್ಕೆ ಭೀಮ ಬಕಾಸುರ ಅಂತ ಹೆಸರು ಅಂತ ಕೇಳಿದ್ದೆ. ಇದೊಂಥರ ಮಿಡ್ ಪಾಯಿಂಟ್ ಅಂದ್ಕೊಳ್ಳಿ. ಫೈನಲ್ ಡೆಸ್ಟಿನೇಷನ್ ಇನ್ನ ಇದೆ ಹತ್ತದು. ಇದೇ ಟಾಪ್ ಅನ್ಸುತ್ತೆ. ಇಲ್ಲೊಂದು ಎಡ್ಜ್ ಪಾಯಿಂಟ್ ಅಲ್ಲಿ ನಿಂತಿದ್ದೀನಿ, ಒಂದು ವ್ಯೂ ನೋಡ್ಕೊಳ್ಳಿ. ಚಿಕ್ಕಬಳ್ಳಾಪುರ ಅಂದ್ರೆ ಇದೆ, ಫುಲ್ ಬೆಟ್ಟಕ್ಕೆ ಫೇಮಸ್. ಅಲ್ಲಿ ಇಲ್ಲಿ ಬೆಟ್ಟ ನೋಡಿ. ಅದು ನಾವು ಲಾಸ್ಟ್ ಟೈಮ್ ಹತ್ತಿದ್ದು ಕೈಲಾಸಗಿರಿ, ಬಟ್ ನಾನು ಬಂದಾಗ ಈ ತರ ಕ್ಲೌಡ್ ಇರಲಿಲ್ಲ. ಅಲ್ಲಿ ದೇವಸ್ಥಾನ ಇದೆ, 10:30 ಮೇಲೆ ಓಪನ್ ಅದು ಕೈಲಾಸಗಿರಿ. ಬಟ್ ನೀವು ಬರೀ ಬೆಟ್ಟ ಹತ್ತುತ್ತೀರಾ ಅಂದ್ರೆ ಹೋಗ್ಬೋದು, ಎಷ್ಟು ಗಂಟೆಗಾದ್ರೂ, 6 ಗಂಟೆ ಮೇಲೆ ಬೆಳಗ್ಗೆ. ಮೋಡ ಮುಚ್ಚಿದ ಸೂರ್ಯ ಕೂಡ ಬೆಂಕಿ ಇದ್ದರೆ ಬ್ಲ್ಯಾಂಕ್. ನೀನು ಬಂದೇ ಬರ್ತೀಯ, ಲವ್ ಮೀ ಅಂದೆ ಅಂತೀಯ. ನೀನು ಬಂದೇ ಬರ್ತೀಯ, ಲವ್ ಮೀ ಅಂದೆ ಅಂತೀಯ. ಸೂರ್ಯ ಬರ್ತವನೆ.
ಓಕೆ, ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಾಯ್ತು. ಇವಾಗ ಡಿಸೆಂಡ್ ಮಾಡೋಣ. ಬೆಟ್ಟ ಇಳಿಯೋದು ಹತ್ತೋದು ಒಂದೇ ರೂಟು. ಮೇಲೆ ಒಬ್ಬರ ಹತ್ರ ಕನ್ಫರ್ಮ್ ಮಾಡಿಸ್ದೆ. ಇವಾಗ ಕೆಳಗಡೆ ಇಳಿಯೋದು ಅದೇ ರೂಟು. ಇಳಿಯೋದೇನು ಅಷ್ಟು ಕಷ್ಟ ಇರಲ್ಲ, ಈಸಿ ಇರುತ್ತೆ. ಬಟ್ ಇಲ್ಲೊಂದು ಕಡೆ ಒಂದು ವ್ಯೂ ಪಾಯಿಂಟ್ ಇದೆ, ಅದನ್ನ ನೋಡ್ಕೊಂಡ್ಬಿಟ್ಟು ಇಳಿಯೋಣ ಅಷ್ಟೇ. ಆಕ್ಚುಲಿ ಬೆಟ್ಟಕ್ಕೆ ಕೈವಾರ ತಾತ ಅಂತ ಇನ್ನೊಂದು ಹೆಸರು ಹೇಳ್ತಾರೆ. ಅದೇನಕ್ಕೆ ಹೇಳ್ತಾರೆ ಅಂದ್ರೆ ಆ, ಕೈವಾರ ತಾತ ಆ ಈ ಕೈವಾರ ತಾತ ಅನ್ನೋ ಹೆಸರು ಶ್ರೀ ಯೋಗಿ ನಾರಾಯಣ ಯತೀಂದ್ರ ಅಂತ ಅವ್ರ ಒರಿಜಿನಲ್ ಹೆಸರು. ಬಟ್ ಅವ್ರನ್ನ ಕೈವಾರ ತಾತ ಅಂತಾನೆ ಎಲ್ರು ಕರೆಯೋದು. ಅವರು ಈ ಬೆಟ್ಟದಲ್ಲಿ ಬಂದ್ಬಿಟ್ಟು ಧ್ಯಾನ ಮಾಡ್ತಿದ್ದರಂತೆ, ಮೆಡಿಟೇಷನ್ ಮಾಡ್ತಿರ್ತಾರೆ ಅಂತ ಈ ಬೆಟ್ಟಕ್ಕೆ ಇನ್ನೊಂದು ಹೆಸರು ಕೈವಾರ ತಾತ ಬೆಟ್ಟ ಅಂತಾನು ಕರೀತಾರೆ. ಓಕೆ, ಡೀಸೆಂಟ್ ಆಗಿದೆ ಆಕ್ಚುಲಿ. ನೋ ಪ್ಲಾಸ್ಟಿಕ್ಸ್, ನಥಿಂಗ್, ಏನೂ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮೇಂಟೈನ್ ಮಾಡ್ತಿದಾರಲ್ಲ ಅದಕ್ಕೆ. ಆಕ್ಚುಲಿ ನಾವು ಕೆಳಗಡೆಯಿಂದ ಹತ್ತುವಾಗ ಅವ್ರೆಲ್ರಿಗೂ ಇನ್ಸ್ಟ್ರಕ್ಟ್ ಮಾಡಿ ಗೈಡ್ ಮಾಡಿ ಕಳ್ಸಿದ್ಮೇಲೆ ಮೇಲೆ ಅವರು ಬಂದ್ಬಿಟ್ಟು ಎಲ್ರು ಕರೆಕ್ಟಾಗಿ ಹತ್ತಿದಾರ ಅಂತಾನು ಬಂದು ಚೆಕ್ ಮಾಡ್ತಾರೆ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್. ಆಕ್ಚುಲಿ ಸ್ಲಾಟ್ ಬಂದ್ಬಿಟ್ಟು 6 to 10 ಬುಕ್ ಮಾಡಿದ್ದೆ. 6 to 10 ಒಳಗಡೆ ಹೋಗೋ ಥರ, ಬರೋ ಥರ. ಬಟ್ ಮೋಸ್ಟ್ಲಿ ವಿಂಟರ್ ಟೈಮ್ ಬಂದ್ರೆ ಚೆನ್ನಾಗಿರತ್ತೆ. ಇಲ್ಲಿ ಫುಲ್ ಕ್ಲೌಡ್ ಮೋಡ ತುಂಬಿಕೊಂಡಿರತ್ತೆ. ಸೊ ಒಳ್ಳೆ ವ್ಯೂ, ಒಳ್ಳೆ ಫೋಟೋ ಶೂಟ್ ಮಾಡ್ಕೊಂಡು ಹಿಡ್ಕೊಬೋದು. ಇಲ್ಲಿಂದ ಒಂದು ಮಸ್ತ್ ಫೋಟೋ ಮಾಡ್ಕೊಬೋದು. ಬಟ್ ಈ ಕಡೆ ಎಲ್ಲ ಸಿಟಿ ಇರೋದ್ರಿಂದ ಅಷ್ಟು ಕಾಣಲ್ಲ. ಆ ಕಡೆ ಬೆಟ್ಟ ಇದೆ, ಅದರಿಂದ ಅದು ಕರೆಕ್ಟಾಗಿ ಕಾಣುತ್ತೆ. ರೈಟ್. ಹತ್ತಾಯ್ತು, ಇವಾಗ ಇಳಿಯುತ್ತಾ ಇದ್ದೀವಿ. ಕೈವಾರ ಬೆಟ್ಟ ಅಷ್ಟೇ. ನೆಕ್ಸ್ಟ್ ಯಾವ ಬೆಟ್ಟ ಅಂತ ಪ್ಲಾನ್ ಮಾಡ್ತೀನಿ.